ಸ್ನೇಹಿತರೆ ನಮಸ್ಕಾರ. ಭಾರತದ ಇತಿಹಾಸದ ಅತಿ ಆಳವಾದ ಬೇರುಗಳನ್ನ ಅರಿಯಬೇಕು ಅಂದ್ರೆ ಪವಿತ್ರ ಗಂಗಾ ನದಿ ಹರಿಯುವ ಬಿಹಾರದ ಮಣ್ಣಿಗೆ ಒಮ್ಮೆಯಾದ್ರೂ ಭೇಟಿ ನೀಡಲೇಬೇಕು. ಇದು ಜ್ಞಾನದ ಉಗಮ ಸ್ಥಾನ ಮತ್ತು ಪ್ರಜಾಪ್ರಭುತ್ವದ ಮೊದಲ ಹೆಜ್ಜೆ ಗುರುತುಗಳನ್ನ ಜಗತ್ತಿಗೆ ಪರಿಚಯಿಸಿದ ಮಹಾನ್ ಶಕ್ತಿಯುಳ್ಳ ಪುಣ್ಯ ಭೂಮಿಯಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಮಣ್ಣಿನ ಪ್ರತಿ ಕಣದಲ್ಲೂ ಜ್ಞಾನದ ಪರಿಮಳವಿದೆ ಮತ್ತು ಇದು ನಮ್ಮ ಭಾರತದ ಅಸ್ಮಿತೆಯನ್ನ ಜಗತ್ತಿಗೆ ಸಾರುವ ಪವಿತ್ರ ಕ್ಷೇತ್ರವಾಗಿದೆ. ಈ ಸುಂದರ ಭೂಮಿಯು ನಮಗೆ ಸದಾ ಸ್ಫೂರ್ತಿ ಮತ್ತು ಚೈತನ್ಯವನ್ನ ನೀಡುತ್ತದೆ. ನಳಂದ ವಿಶ್ವವಿದ್ಯಾಲಯದ ಜ್ಞಾನದ ಬೆಳಕು ಮತ್ತು ಮೌರ್ಯ ಸಾಮ್ರಾಜ್ಯದ ಭವ್ಯ ಚಾರಿತ್ರಿಕ ಪಥ. ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯಗಳ ಭವ್ಯ ರಾಜಧಾನಿಯಾಗಿದ್ದ ಪಾಟಲಿಪುತ್ರ ಇಂದಿನ ಪಾಟ್ನಾವಾಗಿದ್ದು, ವಿಶ್ವವಿಖ್ಯಾತ ನಳಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು ಜಗತ್ತಿಗೆ ಶಿಕ್ಷಣದ ಅಸಲಿ ಬೆಳಕನ್ನು ನೀಡಿದ ಮಹಾನ್ ಜ್ಞಾನ ಕೇಂದ್ರಗಳಾಗಿವೆ. ಚಾಣಕ್ಯನ ಅಪ್ರತಿಮ ತಂತ್ರಗಾರಿಕೆ ಮತ್ತು ಅಶೋಕ ಚಕ್ರವರ್ತಿಯ ಶಾಂತಿಯ ಮಂತ್ರಗಳು ಇಲ್ಲಿಂದಲೇ ಇಡೀ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿ ಭಾರತದ ಕೀರ್ತಿಯನ್ನ ಅತಿ ಎತ್ತರಕ್ಕೆ ಕೊಂಡೊಯ್ದವು ಅನ್ನೋದು ಸತ್ಯ. ಇಲ್ಲಿನ ಪ್ರತಿ ಸ್ಮಾರಕವು ಅಂದಿನ ಕಾಲದ ಜ್ಞಾನ ಮತ್ತು ಶೌರ್ಯದ ಕಥೆಗಳನ್ನ ಇಂದಿಗೂ ಸಾರಿ ಹೇಳಿದ ಪ್ರತಿಯೊಬ್ಬರಿಗೂ ಭಾರತದ ಸಂಸ್ಕೃತಿಯ ಬಗ್ಗೆ ಅತೀವ ಗೌರವ ಮೂಡಿಸುತ್ತವೆ. ನಳಂದಾದ ಜ್ಞಾನದ ಬೆಳಕು ಇಂದಿಗೂ ನಮಗೆ ಹೊಸ ಹಾದಿಯನ್ನ ತೋರಿಸ್ತಾ ನಮ್ಮ ದೇಶದ ಬೌದ್ಧಿಕ ಶಕ್ತಿಯನ್ನ ಇಡೀ ಜಗತ್ತಿಗೆ ಹೆಮ್ಮೆಯಿಂದ ಪ್ರತಿನಿಧಿಸುತ್ತಿದೆ. ಗಂಗಾ ನದಿಯ ಫಲವತ್ತಾದ ಬಯಲು ಸೀಮೆ ಮತ್ತು ನಿಸರ್ಗದ ಅದ್ಭುತ ನೈಸರ್ಗಿಕ ವಿಸ್ಮಯ. ಬಿಹಾರವು ಗಂಗಾ ನದಿಯ ವಿಶಾಲವಾದ ಮತ್ತು ಸುಂದರವಾದ ಬಯಲನ್ನ ಹೊಂದಿದ್ದು, ಇಲ್ಲಿನ ಮಣ್ಣು ಅತ್ಯಂತ ಫಲವತ್ತಾಗಿದ್ದು ರೈತರ ಬದುಕಿಗೆ ಬಂಗಾರದಂತಹ ಬೆಳೆಯನ್ನ ನೀಡುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಇದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಮುಜಾಫರ್ಪುರದ ಲಿಚ್ಚಿ ಹಣ್ಣುಗಳು ಮತ್ತು ಹಚ್ಚ ಹಸಿರಿನ ಗದ್ದೆಗಳು ಪ್ರಕೃತಿ ಪ್ರಿಯರಿಗೆ ಮನಸ್ಸಿಗೆ ಹಿತ ನೀಡುವ ಅದ್ಭುತ ದೃಶ್ಯಗಳನ್ನು ಸೃಷ್ಟಿಸಿ ಎಲ್ಲರನ್ನೂ ತನ್ನತ್ತ ಸದಾ ಕಾಲವೂ ಸೆಳೆಯುತ್ತದೆ. ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನದ ಕಾಡುಗಳು ವನ್ಯಜೀವಿಗಳ ನೆಲೆಬೀಡಾಗಿದ್ದು ನಿಸರ್ಗದ ಅಸಲಿ ಸೌಂದರ್ಯವನ್ನ ಕಾಪಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ಇವು ವಹಿಸ್ತಾ ಪ್ರವಾಸಿಗರಿಗೆ ಅತೀವ ಆನಂದವನ್ನ ನೀಡುತ್ತವೆ. ಗಂಗಾ ನದಿಯ ಹರಿವು ಇಲ್ಲಿನ ರೈತರ ಬಾಳಿಗೆ ಚೈತನ್ಯ ನೀಡುತ್ತಾ ಪ್ರಕೃತಿಯ ಅಸಲಿ ಸೊಬಗನ್ನ ಕಾಪಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ಸುಂದರವಾಗಿ ಹಸಿರಿನಿಂದ ಸದಾ ಕಾಲವೂ ವಹಿಸ್ತಾ ಇದೆ. ನೈಸರ್ಗಿಕ ಸೌಂದರ್ಯದ ಈ ನೋಟವು ನಮಗೆ ತುಂಬಾ ವಿಸ್ಮಯಕಾರಿ ಮತ್ತು ಆನಂದಮಯವಾಗಿರುತ್ತೆ. ಬೋಧಗಯಾದ ಆಧ್ಯಾತ್ಮಿಕ ಶಾಂತಿ ಮತ್ತು ಛಠ್ ಪೂಜೆಯ ಭವ್ಯ ಸಾಂಸ್ಕೃತಿಕ ಗದ್ದು. ಗೌತಮ ಬುದ್ಧನು ಜ್ಞಾನೋದಯ ಪಡೆದ ಪವಿತ್ರ ಬೋಧಗಯ ಮತ್ತು ಜೈನ ಧರ್ಮದ ಮಹಾವೀರರು ಜನಿಸಿದ ವೈಶಾಲಿ ಇಲ್ಲಿನ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಗಳಾಗಿದ್ದು ಇಡೀ ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯ ಮಂತ್ರವನ್ನ ಸಾರಿ ಹೇಳಿವೆ. ಇಲ್ಲಿನ ಅತಿದೊಡ್ಡ ಹಬ್ಬವಾದ ಛಠ್ ಪೂಜೆಯು ಸೂರ್ಯದೇವನಿಗೆ ಸಲ್ಲಿಸುವ ಅತ್ಯಂತ ಭಕ್ತಿಪೂರ್ವಕ ಆಚರಣೆಯಾಗಿದ್ದು ಜನರ ಸಾಂಸ್ಕೃತಿಕ ಐಕ್ಯತೆಯನ್ನು ಮತ್ತು ನಂಬಿಕೆಯನ್ನ ಎತ್ತಿ ತೋರಿಸುವಲ್ಲಿ ಯಶಸ್ವಿಯಾಗಿದೆ. ಮಧುಬನಿ ಚಿತ್ರಕಲೆಯು ಇಂದು ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿದ್ದು ಇಲ್ಲಿನ ಜನರ ಕಲಾತ್ಮಕ ಆಸಕ್ತಿಗೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಸದಾ ಕಾಲವೂ ಚೈತನ್ಯದಾಯಕವಾಗಿ ಕೆಲಸ ಮಾಡ್ತಿವೆ. ಛಠ್ ಪೂಜೆಯ ಭಕ್ತಿಯು ಜನರ ನಡುವಿನ ಐಕ್ಯತೆಯನ್ನ ಹೆಚ್ಚಿಸ್ತಾ ನಮ್ಮ ಸಂಪ್ರದಾಯದ ಗತ್ತನ್ನ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸುವಂತೆ ಮಾಡ್ತಿದೆ. ಸಾಂಪ್ರದಾಯಿಕ ಕಲೆಗಳು ಈ ಮಣ್ಣಿನಲ್ಲಿ ಸದಾ ಕಾಲವೂ ಜೀವಂತವಾಗಿ ಮತ್ತು ಸಮೃದ್ಧವಾಗಿವೆ. ಲಿಟ್ಟಿ ಚೋಖಾದ ಸ್ವಾದಿಷ್ಟ ರುಚಿ ಮತ್ತು ಬಿಹಾರದ ವೈವಿಧ್ಯಮಯ ಭೋಜನದ ಸವಿ. ಬಿಹಾರದ ಊಟ ಅಂದ್ರೆ ಅದು ಲಿಟ್ಟಿ ಚೋಖಾ ಮತ್ತು ಸತ್ತುವಿನಿಂದ ತಯಾರಿಸಿದ ಸ್ವಾದಿಷ್ಟ ಪದಾರ್ಥಗಳ ಒಂದು ಅದ್ಭುತ ಲೋಕವಾಗಿದ್ದು ಇದು ಜನರ ಸರಳ ಮತ್ತು ಶ್ರಮಜೀವಿ ಜೀವನ ಶೈಲಿಗೆ ಅತ್ಯಂತ ಪೂರಕವಾಗಿರುವ ರುಚಿಕರ ಆಹಾರವಾಗಿದೆ. ಇಲ್ಲಿನ ಗಯಾದ ತಿಲ್ಕುಟ್ ಮತ್ತು ಸಿಲಾವ್ ಖಾಜಾಗಳ ಸಿಹಿ ರುಚಿಯು ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಹೊಸ ರುಚಿಯನ್ನ ಸದಾ ಕಾಲವೂ ಉಳಿಸುತ್ತವೆ. ಇಲ್ಲಿನ ಪ್ರತಿ ಹಬ್ಬದಲ್ಲೂ ತಯಾರಾಗುವ ವಿಶೇಷ ತಿನಿಸುಗಳು ಬದುಕಿನ ಸಂತೋಷವನ್ನ ಮತ್ತು ಜನರ ನಡುವಿನ ಪ್ರೀತಿಯನ್ನ ಹೆಚ್ಚಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತಾ ನಮ್ಮ ಪ್ರವಾಸವನ್ನ ಸಾರ್ಥಕಗೊಳಿಸುತ್ತಿವೆ. ಇಲ್ಲಿನ ಸ್ವಾದಿಷ್ಟ ಊಟವು ನಮ್ಮ ಮನಸ್ಸಿಗೆ ಅತೀವ ತೃಪ್ತಿ ನೀಡುತ್ತಾ ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಹೊಸ ರುಚಿಯನ್ನ ಸದಾ ಕಾಲವೂ ಉಳಿಸುವ ಶಕ್ತಿಯನ್ನ ಹೊಂದಿದೆ. ಬದಲಾಗ್ತಿರುವ ಆಧುನಿಕ ಬಿಹಾರ ಮತ್ತು 2026ರ ಮೂಲ ಸೌಕರ್ಯದ ತಾಂತ್ರಿಕ ವೇಗ. ಬಿಹಾರವು ತನ್ನ ಭವ್ಯ ಪರಂಪರೆಯೊಂದಿಗೆ ಆಧುನಿಕತೆಯ ವೇಗವನ್ನು ಅಳವಡಿಸಿಕೊಂಡು ಪ್ರಗತಿಪರ ರಾಜ್ಯವಾಗಿ ಮುನ್ನುಗ್ಗುತ್ತಿದ್ದು ಹೊಸ ಎಕ್ಸ್ಪ್ರೆಸ್ ವೇಗಳು ಮತ್ತು ಸುಧಾರಿತ ಸಾರಿಗೆ ವ್ಯವಸ್ಥೆಯು ರಾಜ್ಯದ ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಿವೆ. ಪಾಟ್ನಾದ ಮೆಟ್ರೋ ಯೋಜನೆ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಗಳು ಯುವ ಪೀಳಿಗೆಗೆ ಶಿಕ್ಷಣ ಮತ್ತು ಉದ್ಯೋಗದ ಹೊಸ ಹಾದಿಯನ್ನು ತೋರಿಸುತ್ತಾ ಬಿಹಾರವನ್ನ ಭವಿಷ್ಯದ ಆರ್ಥಿಕ ಶಕ್ತಿಯನ್ನಾಗಿ ಜಾಗತಿಕ ಭೂಪಟದಲ್ಲಿ ಗುರುತಿಸಿವೆ. ಬಿಹಾರವು ಜ್ಞಾನ ಮತ್ತು ಭಕ್ತಿಯ ಅದ್ಭುತ ನಾಡು. ಇಲ್ಲಿನ ಇತಿಹಾಸದ ಶೌರ್ಯ ಮತ್ತು ಪವಿತ್ರ ನಳಂದಾದ ಸೌಂದರ್ಯ ಎರಡೂ ನಮಗೆ ಬೆರಗು ಮೂಡಿಸುತ್ತವೆ. ಬಿಹಾರ ಆಧುನಿಕತೆಯ ಜೊತೆಗೆ ತನ್ನ ಹಳೆಯ ಸುಂದರ ಸಂಪ್ರದಾಯವನ್ನು ಉಳಿಸಿಕೊಂಡು ಮುನ್ನುಗ್ತಿದೆ.
ಈ ನಾಡಿನ ಜನರ ಸರಳತೆ ಮತ್ತು ಅವರು ತೋರಿಸುವ ಅತಿಥಿ ಸತ್ಕಾರ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಹಸಿರಾಗಿ ಉಳಿತದೆ. ಗಂಗಾ ನದಿಯ ಅಲೆಗಳು ನಮ್ಮ ಜೀವನದ ಕಷ್ಟಗಳನ್ನ ದೂರ ಮಾಡಿ ಹೊಸ ಭರವಸೆಯನ್ನು ನೀಡುತ್ತವೆ ಹಾಗೂ ನಳಂದಾದ ಜ್ಞಾನದ ಕುರುಹುಗಳು ಭಾರತದ ಬೌದ್ಧಿಕ ಶಕ್ತಿಯ ಸಂಕೇತವಾಗಿ ಇಡೀ ಜಗತ್ತಿಗೆ ನಮ್ಮ ದೇಶದ ಶಕ್ತಿಯನ್ನ ಸಾರಿ ಹೇಳ್ತಿವೆ ಅನ್ನೋದು ಹೆಮ್ಮೆಯ ವಿಷಯ. ಬಿಹಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.